ಶುಭ ದಿನ ಅಂದ್ರೆ ನೋಡಿ, ಇದನ್ನ ಮಧ್ವ ವಿಜಯದಲ್ಲಿ ತಿಳಿಸುವುದಿಲ್ಲ, ಆದರೆ ಅಣುಮಧ್ವ ಚರಿತೆ ಅಂತ ಅದರಲ್ಲಿ ತಿಳಿಸ್ಕೊಂಡು ಹೋಗ್ತಾರೆ. ವಿಳಂಬಿ ನಾಮ ಸಂವತ್ಸರದ ಆಶ್ವಯುಜ ಮಾಸದ ಶುಕ್ಲ ಪಕ್ಷದ ದಶಮಿಯ ದಿನ, ಅದು ಬುಧವಾರ ಅಂತ ಹೇಳಿ, ಬುಧವಾರ ಮಧ್ಯಾಹ್ನದ ವೇಳೆಯಲ್ಲಿ ಅವರು ಆ ನಡಿಲ್ಲಾಯರ ಪತ್ನಿ ಹಡದ್ರು ಅಂತ ಹೇಳ್ತಾರೆ. ಅದಕ್ಕೆ ಅಂದ್ರೆ ವಿಜಯದಶಮಿ ದಿನ, ವಿಜಯದಶಮಿಯ ದಿನ ಮಧ್ಯಾಹ್ನ ಅಭಿಜಿನ್ ಮುಹೂರ್ತ ಅಂತ ಕರಿತೇವೆ. ಅಭಿಜಿನ್ ಮುಹೂರ್ತ ಯಾವುದೇ ದೋಷ ಇಲ್ಲದ ಮುಹೂರ್ತ. ಆ ಸಂದರ್ಭದಲ್ಲಿ ಆ ತಾಯಿ ಹಡಿತಾ ಇದ್ದಾಳಂತೆ. ಆ ಯಾವಾಗ ಮಗು ಹೊರಗೆ ಬರ್ಲಿಕ್ಕೆ ಪ್ರಾರಂಭ ಆಯಿತು, ಆ ಸಂದರ್ಭದಲ್ಲಿ ನೋಡಿ ಸತ್ಯಲೋಕದಲ್ಲಿ ಒಂದು ಘಟನೆ ನಡೀತು. ವಾಯುದೇವರು ಸತ್ಯಲೋಕದಲ್ಲಿದ್ದವರು ತಾವಲ್ಲಿಂದ ಹೊರಟರಂತೆ. ನಾನಿನ್ನು ಭೂಮಿಯಲ್ಲಿ ಕಾಣಿಸಿಕೊಳ್ಬೇಕು ಅಂತ. ಎಲ್ಲಿಗೆ ಬಂದ್ರು ಅಂದ್ರೆ ಅಂಶೇನ ವಾಯು ಅವತೀರ್ಯ. ವಾಯುದೇವರಲ್ಲಿಂದ ಇಳ್ಕೊಂಡು ಬಂದ್ರು ಅಂತ ಹೇಳಿದ್ರೆ ಆ ವಾಯುದೇವರಲ್ಲಿ ಖಾಲಿ ಆದ್ರು ಅಂತ ಅರ್ಥ ಅಲ್ಲ. ಮತ್ತೆ ಒಂದು ಅಂಶದಿಂದ ಎಳ್ಕೊಂಡು ಬಂದ್ರು, ವಾಯುದೇವರಲ್ಲಿ ಇದ್ದೇ ಇದ್ದಾರೆ. ಒಂದು ಯಾಕಂದ್ರೆ ದೇವತೆಗಳು ಸಾಂಶರು, ಅವರು ಅನೇಕ ಕಡೆ ಇರ್ತಾರೆ ಏಕಕಾಲದಲ್ಲಿ. ಯಾವ ರೀತಿಯಿಂದ ಬೇರೆ 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 ಅಂಶದಿಂದ, ಆ ರೀತಿ ಒಂದು ಅಂಶದಿಂದ ವಾಯುದೇವರು ಇಳ್ಕೊಂಡು ಬಂದರು. ಸೀದಾ ಉಡುಪಿಗೆ ಬಂದರು. ಉಡುಪಿಗೆ ಬಂದು ಉಡುಪಿಯಲ್ಲಿ ಅನಂತಾಸನ ಸ್ವಾಮಿಗೆ ನಮಸ್ಕಾರವನ್ನು ಮಾಡಿದರು. ವಾಯುದೇವರು ನಮಸ್ಕಾರವನ್ನ ಮಾಡಿ ನಂತರ ಸೀದಾ ಪಾಜಕಕ್ಕೆ ಬಂದರು. ಸಂಪೂರ್ಣ ಲಕ್ಷಣ ಚಣಂ ನವರಾಜಮಾನ ದ್ವಾರಾಂತರಂ ಪರಮ ಸುಂದರ ಮಂದಿರಂ ತತ್ ರಾಜೇವ ಸತ್ಪುರವರಂ ಭುವನಾಧಿರಾಜೋ ನಿಷ್ಕಾಸಯನ್ ಪರಮಸೋ ಭಗವಾನ್ ವಿವೇಶ. ಆ ಬರ್ತಾ ಇರುವ ಮಗು ಏನಿದೆ ಅಷ್ಟು ಚಂದವಾಗಿತ್ತು. ಚಂದ ಅಂದ್ರೆ 32 ಲಕ್ಷಣಗಳು, ಒಂದು ದೇಹದಲ್ಲಿ ಇರಬಹುದಾದಂತಹ ಲಕ್ಷಣಗಳು ಎಷ್ಟು ಅಂದ್ರೆ 32 ಲಕ್ಷಣಗಳು ಅಂತ ಹೇಳ್ತಾರೆ. ಆ 32 ಲಕ್ಷಣಗಳಿಂದ ಕೂಡಿದ ದೇಹ ಅಂತೆ. ಅದು ಹೇಗೆ 32 ಲಕ್ಷಣಗಳು ಮೂಡಿತು ಅಂತ ಹೇಳಿದ್ರೆ ನೋಡಿ, ಯಾವತ್ತು ಒಂದು ಮಗುವಿನ ದೇಹ, ಒಂದು ಮಗುವಿನ ಮನಸ್ಸು ಎಲ್ಲವೂ ಕೂಡ ನಿರ್ಮಾಣ ಆಗುವುದು ಒಂದು ಅದರ ಪ್ರಾರಬ್ಧ. ಎರಡನೆಯದ್ದೇನು ಅಂತ ಹೇಳಿದ್ರೆ ತಂದೆ ತಾಯಿಯರದ್ದು ಇರ್ತದಲ್ಲ, ತಂದೆಯ ವೀರ್ಯ, ತಾಯಿಯ ರಕ್ತ. ಈ ಎರಡು, ಈ ತಂದೆಯ ವೀರ್ಯದಲ್ಲಿ ದೋಷ ಇತ್ತು ಅಂತ ಹೇಳಿದ್ರೆ ಅದು ಆ ಮಗುವಿನ ಮೇಲೆ ತಾನು ಪ್ರಭಾವವನ್ನು ಬೀರುತ್ತದೆ. ತಾಯಿಯ ರಕ್ತದಲ್ಲಿ ದೋಷ ಇತ್ತು ಅಂತ ಹೇಳಿದ್ರೆ ಅದು ಆ ಮಗುವಿನ ಮೇಲೆ ಪ್ರಭಾವವನ್ನು ಬೀರ್ತದೆ. ಅದಕ್ಕೋಸ್ಕರವೇ ನೋಡಿ, ಇವರು 12 ವರ್ಷ ತಾವೇನು ತಪಸ್ಸು ಮಾಡಿದ್ದಾರೆ. ಈ ತಪಸ್ಸಿನಿಂದ ಶುದ್ಧ ಪರಿಶುದ್ಧರಾಗಿದ್ದಾರೆ. ಅವರು ಪರಿಶುದ್ಧವಾಗಿದ್ದಾರೆ ಅಂತ ಹೇಳಿದ್ರೆ ಅವರ ದೇಹವೂ ಪರಿಶುದ್ಧ, ಅವರ ವೀರ್ಯವೂ ಪರಿಶುದ್ಧ, ಈ ತಾಯಿಯ ರಕ್ತವೂ ಪರಿಶುದ್ಧ. ಪರಿಶುದ್ಧವಾದಂತಹ ಕುಲ ಇಬ್ಬರದ್ದು, ಪರಿಶುದ್ಧವಾದ ದೇಹ, ಪರಿಶುದ್ಧವಾದ ವೀರ್ಯ, ರಕ್ತ, ಅದರಿಂದಾಗಿ ಪರಿಶುದ್ಧವಾದ ದೇಹ ನಿರ್ಮಾಣ ಆಗಿದೆ. ಯಾವುದೇ ದೋಷ ಇಲ್ಲ. ಅದಕ್ಕಾಗಿ 32 ಲಕ್ಷಣಗಳಿಂದ ಕೂಡಿದೆ ಅಂತೆ ಆ ದೇಹ. ಪುಟ್ಟ ಮಗು ಹೊರಗೆ ಬರ್ತಾ ಇದೆಯಂತೆ. ಆ ಸಂದರ್ಭದಲ್ಲಿ ವಾಯುದೇವರಲ್ಲಿಗೆ ಬಂದರು ಪಾಜಕ ಕ್ಷೇತ್ರಕ್ಕೆ. ಬಂದು ರಾಜೇವ ಸತ್ಪುರವರಂ ಭುವನಾಧಿರಾಜೋ ನಿಷ್ಕಾಸಯನ್, ಅಲ್ಲಿವರೆಗೆ ಆ ದೇಹದಲ್ಲಿ ಇದ್ದದ್ದು ಬೇರೆ ಯಾರೋ ಜೀವ. ಆ ಜೀವವನ್ನ ವಾಯುದೇವರು ಒಳಗೆ ಹೇಳಿದ್ರಂತೆ. ಯಾಕಂದ್ರೆ 9 ತಿಂಗಳು ಇರ್ಲಿಕ್ಕೋಸ್ಕರ ಆ ಜೀವವನ್ನ ಅಲ್ಲಿಟ್ರು. ಅಲ್ಲ, ವಾಯುದೇವರೇ ಬಂದು ಸೇರ್ಕೊಳ್ಬೋದಿತ್ತಲ್ವಾ, ಯಾಕೆ ಸೇರ್ಕೊಳ್ಳಿಲ್ಲ ಅಂದ್ರೆ ನೋಡಿ, ಯಾವತ್ತು ವಾಯುದೇವರು 9 ತಿಂಗಳು ಗರ್ಭದಲ್ಲಿ ಕೂತು ಗರ್ಭವಾಸ ದುಃಖವನ್ನ ಅನುಭವಿಸುವವರಲ್ಲ. ಅದಕ್ಕಾಗಿ ಅವರೊಳಗೆ ಕೂರ್ಲಿಕ್ಕೆ ಹೋಗ್ಲಿಲ್ಲ. ಯಾಕಂದ್ರೆ ಅವರು ಭಗವಂತನ ಆಜ್ಞೆಯಿಂದ ಏನನ್ನೇ ಬೇಕಾದ್ರೂ ಮಾಡ್ಲಿಕ್ಕೆ ಸಾಮರ್ಥ್ಯ ಇರುವವರು ವಾಯುದೇವರು. ಯಾಕಂದ್ರೆ ಭಗವಂತನ ಅಂಥ ಪರಮಾನುಗ್ರಹ ಇದೆ ಅವರಿಗೆ. ಅದಕ್ಕಾಗಿ ತಾವು ಸೀದಾ ಬಂದವರೇ, ಅಲ್ಲಿ ಯಾವ ಮಗು ಹೊರಗೆ ಬರ್ತಾ ಇದೆ, ಅದರೊಳಗೆ ಯಾವ ಜೀವ ಇದ್ದಾರೆ, ಆ ಜೀವವನ್ನು ಹೊರಗೆ ಎಳೆದು ತಾವು ಒಳಗೆ ಪ್ರವೇಶ ಮಾಡಿದ್ರಂತೆ. ಆ ದೇಹವನ್ನು ಪ್ರವೇಶ ಮಾಡಿದ್ರಂತೆ. ನಿಷ್ಕಾಸಯನ್ ಪರಮಸೋ ಭಗವಾನ್ ವಿವೇಶ. ಯಾವಾಗ ಆ ವಾಯುದೇವರು ಒಳಗೆ ಪ್ರವೇಶ ಮಾಡಿದ್ರು, ಆ ಮಗು ಹೊರಗೆ ಬಂತು. ಹೊರಗೆ ಬಂದು ಕೂಡಲೇ ಮೇಲಿನಿಂದ ನಗಾರಿ ಮೊಳಗಲಿಕ್ಕೆ ಪ್ರಾರಂಭ ಆಯ್ತಂತೆ. ನೋಡಿ, ಇದೊಂದು ವಿಚಿತ್ರವಾದಂತಹ ಘಟನೆ. ಅದಕ್ಕೆ ಮೊದಲೇ ನಾರಾಯಣ ಪಂಡಿತಾಚಾರ್ಯರು ಹೇಳುವುದು, ನಾನು ಇಲ್ಲಿ ಏನು ಘಟನೆಗಳನ್ನು ತಿಳಿಸಿದ್ದೇನೆ ಇದ್ಯಾವುದು ಕಾಲ್ಪನಿಕ ಅಂತ ತಿಳ್ಕೊಳ್ಳಿಕ್ಕೆ ಹೋಗಬೇಡಿ. ಯಾಕಂತ ಹೇಳಿದ್ರೆ ಜನಗಳು ಸ್ಪಷ್ಟವಾಗಿ ನಾನು ನೋಡಿದ್ದೇನೆ, ಕೇಳಿದ್ದೇನೆ ಅಂತ ಹೇಳಿದ್ದೇನೆ ನಾನಿಲ್ಲಿ ಉಲ್ಲೇಖ ಮಾಡಿದ್ದೇನೆ ಹೊರತು ಹಾಗೆ ಹೀಗೆ ಮಾಡಿಲ್ಲ ಅಂತ ಸ್ಪಷ್ಟವಾಗಿ ಯಾಕೆ ಹೇಳಿದ್ದಾರೆ ಅಂದ್ರೆ ಇಲ್ಲೊಂದು ಘಟನೆ ಹೇಳ್ತಾರೆ. ಯಾವಾಗ ವಾಯುದೇವರು ಇಲ್ಲಿ ಅವತಾರ ಮಾಡಿ ಬಂದರು, ಆ ಕೂಡ್ಲೆ ಸಂತುಷ್ಯತಾಂ ಸಕಲ ಸನ್ನಿಕರೇರ ಸದ್ಭಿ ಖಿದ್ಯೇತ ವಾಯುರಯಮಾವಿರಭೂತ್ ಪೃಥಿವ್ಯಾಂ ಆಖ್ಯಾನಿತೀವ ಸುರದುಂದುಭಿ ಮಂದ್ರನಾದಃ ಪ್ರಾಶ್ರಾವಿ ಕೌತುಕವಶೈರಿಹ ಮಾನವೈಶ್ಚ. ಮೇಲಿನಿಂದ ನಗಾರಿ ಮೊಳಗಲಿಕ್ಕೆ ಪ್ರಾರಂಭ ಆಯಿತು. ದೇವ ನಗಾರಿ
ಕೃಷ್ಣ ಹುಟ್ಟಿದಾಗಿ ರೀತಿ ದೇವನಗಾರಿ ಮುಳುಗುತ್ತಾ ಇತ್ತು. ಇಲ್ಲಿ ಆ ವಾಯುದೇವರು ತಾರ ಅವತಾರ ಮಾಡಿ ಬರಬೇಕಾದ್ರೆ, ಮಧ್ವರಾಗಿ ಅವತಾರ ಮಾಡಿ ಬರಬೇಕಾದ್ರೆ ದೇವನಗಾರೆ ಮುಳುಗುತ್ತಾ ಇದೆಯಂತೆ. ದೇವನಗಾರೆ ಮುಳುಗಿತು ಅಂತ ಹೇಗ್ರಿ ನಮಗೆ ಗೊತ್ತಾಗ್ತದೆ ಅಂತ ಹೇಳಿದ್ರೆ ಬಹಳ ಸ್ಪಷ್ಟ ಹೇಳ್ತಾರೆ. ಪ್ರಾಶ್ರಾವಿ ಕೌತುಕ ವಶೈರಿಹ ಮಾನವೈಶ್ಚ ಅಂತ ಬೇಕು ಅಂತ ಉಲ್ಲೇಖ ಮಾಡ್ತಾರೆ ನಾರಾಯಣ ಪಂಡಿತಾಚಾರ್ಯರು. ಆ ದೇವನಗಾರಿಯ ಸದ್ದು ಮನುಷ್ಯ ಲೋಕದಲ್ಲೂ ಕೇಳಿದೆ, ಇಲ್ಲಿರುವ ಜನರಿಗೂ ಕೂಡ ಕೇಳಿದೆ ಅಂತ ಹೇಳ್ತಾರೆ. ಆದ್ರೆ ವಿಷಯ ಏನು ಅಂತ ಹೇಳಿದ್ರೆ ಇದು ದೇವನಗಾರಿ ಅಂತ ಗೊತ್ತಾಗ್ಲಿಲ್ಲ ಅವರಿಗೆ. ಎಲ್ಲೋ ದೇವಸ್ಥಾನದಿರ್ಬೋದು ಅನ್ಕೊಂಡ್ರೆ, ಯಾಕಂತ ಹೇಳಿದ್ರೆ ಅದ್ರ ಕಲ್ಪನೆಯೇ ಇಲ್ವಲ್ಲ. ಅದರೊಟ್ಟಿಗೆ ಇನ್ನೊಂದು ಏನಾಯ್ತು ಅಂದ್ರೆ ನಾಥಂ ನಿಷೇವ್ಯ ಭವನಾನತಿ ದೂರಮಾಪ್ತಃ ಪ್ರಾಜ್ಞೋ ಮಹ ಪ್ರಕೃತ ದುಂದುಭಿನಾದ ಪೂರ್ವಾತ್ ಪುತ್ರೋದ್ಭವ ಶ್ರವಣತೋ ಮಹದಾಪ್ಯ ಸೌಖ್ಯಂ ಜ್ಞಾನಂ ಪರೋಕ್ಷ ಪದಮಪ್ಯಮತೇಷ್ಟ ಹೇತುಂ. ನಾರಾಯಣ ಇವರು ನಡಿಲ್ಲಾಯರು ಉಡುಪಿಗೆ ಹೋಗಿದ್ರು ಅನಂತಾಸನ ಸ್ವಾಮಿ ಸೇವೆ ಮಾಡಲಿಕ್ಕೆ. ಯಾವತ್ತೂ ದೇವರ ಮಹಾಭಕ್ತರವರು. ಸ್ವಾಮಿಯ ಸೇವೆಯನ್ನ ಮಾಡಿ ಬರ್ತಾ ಇದ್ದಾರಂತೆ ಮನೆ ಕಡೆಗೆ. ಆ ಸಮಯದಲ್ಲಿ ಅಲ್ಲಿ ಹೆಂಡತಿ ಹಡೆದಿದ್ದಾಳ ಮಗುವನ್ನ. ಇವ್ರು ಬರ್ತಾ ಇರಬೇಕಾದ್ರೆ ನೋಡಿ, ಒಂದು ಕಾಕತಾಳೀಯ ಅಥವಾ ಭಗವಂತನ ಇಚ್ಛೆ, ಒಂದು ಮದುವೆ ವಾದ್ಯ ಬರ್ತಾ ಇದೆಯಂತೆ. ಮದುವೆ ವಾದ್ಯಗಳೆಲ್ಲ ಬರ್ತಾ ಇದೆ. ಮೇಲಿನಿಂದ ಏನೋ ನಗಾರಿ ಶಬ್ದ ಕೇಳಿಸ್ತಾ ಇದೆ. ಆ ಸಂದರ್ಭದಲ್ಲಿ ಯಾರೋ ಒಬ್ರು ಬಂದು ಹೇಳಿದ್ರು, ಆಚಾರ್ಯ ಭಟ್ರೆ ನಿಮಗೊಂದು ಒಳ್ಳೆ ಮಗು ಆಯ್ತು, ನಿಮಗೊಂದು ಗಂಡು ಮಗು ಆಯ್ತು. ನೋಡಿ, ಇದು ಶುಭ ಸೂಚನೆ. ಇಂಥ ಮಂಗಳವಾದ್ಯದ ಮಧ್ಯದಲ್ಲಿ ತಾವು ಪುತ್ರೋತ್ಸವವಾದ ವಿಷಯವನ್ನು ತಿಳಿದವರಿಗೆ ಆನಂದ ಆಯ್ತು. ಎಷ್ಟು ಇನ್ನು ಮಗುವನ್ನ ಕಂಡಿಲ್ಲ, ಮಗುವನ್ನ ಕಾಣುವುದಕ್ಕಿಂತ ಮುಂಚೆಯೇ ಅಂಥ ಆನಂದವನ್ನ ಪಟ್ಟರಂತೆ ಅವರು. ಮನೆಯನ್ನು ಪ್ರವೇಶ ಮಾಡಿದರು. ಮನೆಯನ್ನು ಪ್ರವೇಶ ಮಾಡಿ ನೋಡ್ತಾರೆ ಮಗುವನ್ನ. ಎಂಥ ಲಕ್ಷಣ ಭರಿತವಾದಂತಹ ಮಗು, ಯಾವುದೇ ಅಂಗ ಅವಯವದಲ್ಲಿ ಹುಡುಕಿದ್ರೂ ಒಂದು ದೋಷ ಇಲ್ಲ, ಅಷ್ಟು ಸುಂದರವಾದಂತಹ ಮಗು. ಕೂಡಲೇ ಮಾಡಿದ್ದೇನು ಗೊತ್ತುಂಟ ಅವರು, ನಾರಾಯಣ ಇವರು ನಡಿಲ್ಲ, ಇವರು ಕೈ ಮುಗಿದರು ಅನಂತಾಸನ ಕುಲದೇವರಿಗೆ. ಇದೆಲ್ಲ ದೇವರ ದಯೆ, ದೇವರ ಅನುಗ್ರಹದಿಂದ ಇಂಥ ಮಗು ಸಿಕ್ಕಿದೆ ಅಂತ. ಭೂಯೋಭಿನಂದ್ಯ ಸ ಮುಕುಂದ ದಯಾಂ ಪ್ರವಂದ್ಯ. ಕೂಡಲೇ ಏನು ಮಾಡಿದ್ರು ಅಂದ್ರೆ ಮಗುವಿಗೆ ಏನು ಸಂಸ್ಕಾರಗಳನ್ನು ಮಾಡಬೇಕು ಆ ಸಂಸ್ಕಾರಗಳನ್ನು ಮಾಡಿದ್ರು. ಜಾತಕರ್ಮ ಹುಟ್ಟಿದ ಕೂಡಲೇ ಮಾಡಬೇಕಾದದ್ದು ಜಾತಕರ್ಮ. ಜಾತಕರ್ಮಾದಿ ಕರ್ಮ ನಿವಹಂ ವಿದಧೇಸು ಕರ್ಮ. ಆ ಎಲ್ಲ ಕರ್ಮಗಳನ್ನು ಮಾಡಿದ್ರಂತಂದ್ರೆ ನೋಡಿ, ಯಾವುದೇ ಒಂದು ಮಗುವಿಗೆ ಕಾಲ ಕಾಲಕ್ಕೆ ಮಾಡಬೇಕಾದ ಸಂಸ್ಕಾರವನ್ನ ಆ ಕಾಲದಲ್ಲೇ ಮಾಡಬೇಕು. ಹಾಗೆ ಮಾಡುವುದರಿಂದ ಏನಾಗ್ತದೆ ಅಂದ್ರೆ ಅದು ಮಗುವಿನ ಮೇಲೆ ಪರಿಣಾಮವನ್ನುಂಟು ಮಾಡ್ತದೆ. ಆ ಮಗುವನ್ನ ಶುದ್ಧ ಮಾಡ್ತದೆ, ಮಗುವನ ಮನಸ್ಸನ್ನ, ಮಗುವಿನ ದೇಹವನ್ನ ಶುದ್ಧ ಮಾಡ್ಕೊಂಡು ಬರ್ತದೆ. ಅದಕ್ಕಾಗಿ ಎಲ್ಲ ಸಂಸ್ಕಾರಗಳಿರುವುದು. ಜಾತಕರ್ಮ, ನಾಮಕರಣ, ಉಪನಿಷ್ಕ್ರಮಣ, ಅನ್ನಪ್ರಾಶನ, ಇವೆಲ್ಲ ಸಂಸ್ಕಾರಗಳು ಅಂತ ಏನು ಹೇಳಲ್ಪಡ್ತದೆ, ಇದೆಲ್ಲ ಶುದ್ಧೀಕರಣಕ್ಕೋಸ್ಕರ ಇರುವುದು. ಇದರ ಅರ್ಥವೇ ತಿಳಿಯದೇ ಇದ್ದಾಗ ಎಲ್ಲವೂ ನಾಟಕೀಯವಾಗಿ ಹೋಗ್ತದಷ್ಟೇ, ಎಲ್ಲ ಯಾಂತ್ರಿಕವಾಗಿ ಹೋಗ್ತದಷ್ಟೇ. ಇದರಿಂದ ಆ ಮಗುವಿನ ಮೇಲೆ ಪರಿಣಾಮ ಏನು ಬೀರುವುದಿಲ್ಲ. ನಮ್ಮಲ್ಲಿ ಏನಂದ್ರೆ ಇವತ್ತು ನಾಮಕರಣದ ದಿನವೇ ಜಾತಕರ್ಮದಿಂದ ಪ್ರಾರಂಭ ಆಗಿ ಚೋಲದವರೆಗೂ ಎಲ್ಲ ಮಾಡಿಬಿಡ್ತಾರೆ. ಚೋಲ ಒಂದು ಬಿಟ್ಟು ಇನ್ನೆಲ್ಲ ಒಂದೇ ದಿನ ಮುಗಿಸಿಬಿಡ್ತೇವೆ ನಾವು. ಅಂದ್ರೆ ಇದು ಅರ್ಥ ಇಲ್ಲದ ಸಂಸ್ಕಾರ. ಆಯಾ ಕಾಲದಲ್ಲಿ ನಾವು ಏನು ಮಾಡಬೇಕು ಅದನ್ನ ಮಾಡಿದರೆ ಮಾತ್ರ. ಎಲ್ಲಿವರೆಗೆ ಅಂದ್ರೆ ಇವತ್ತು ವೈದ್ಯಕೀಯವಾಗಿಯೂ ಮಗುವಿಗೆ ಇಂತಿಂಥ ತಿಂಗಳಲ್ಲಿ ಇಂತಿಂಥ ಇಂಜೆಕ್ಷನ್ ಕೊಡಬೇಕು ಅಂತ ಸ್ಪಷ್ಟವಾಗಿ ಹೇಳ್ತಾರೆ. ಎಲ್ಲ ಒಟ್ಟಿಗೆ ಕೊಟ್ಬಿಡೋಣ ಅಂದ್ರೆ ಅದು ಮಾಡುವುದಿಲ್ಲ ನಾವು. ಡಾಕ್ಟರ್ ಹೇಳಿದ್ದಾರೆ ಅಂದ್ರೆ ಆಯಾಯ ತಿಂಗಳಿಗೆ ಕೊಡ್ತೇವಲ್ವ, ಅಲ್ಲಿ ಹೋಗಿ ಎಷ್ಟು ರಶ್ ಇದ್ರೂ ಕ್ಯೂನಲ್ಲಿ ನಿಂತುಕೊಂಡು ಒದ್ದಾಡಿಕೊಂಡು ಇಂಜೆಕ್ಷನ್ ಕೊಟ್ಕೊಂಡು ಬರ್ತೇವೆ. ಇಷ್ಟು ಮಾಡುವ ನಮಗೆ ಮಗುವಿಗೆ ಆಯಾಯ ತಿಂಗಳಿಗೆ ಒಂದು ಅರ್ಧ ಗಂಟೆ 1 ಗಂಟೆ ಕಾರ್ಯಕ್ರಮ ಮಾಡಲಿಕ್ಕೆ ಅದು ಕಷ್ಟ ಆಗ್ತದೆ. ಕಾರಣ ಏನಂದ್ರೆ ಅದಕ್ಕೆ ಇನ್ನೊಂದು ಕಾರಣ ಇರ್ತದೆ. ಏನಂದ್ರೆ ಆ ಮಗುವಿನ ಪುಣ್ಯ ಪಾಪಗಳು ಕಾರಣ. ಅದು ಪುಣ್ಯಾತ್ಮ ಶಿಶುವಾಗಿದ್ರೆ ಆಯಾ ಕಾಲದಲ್ಲೇ ಅದಕ್ಕೆಲ್ಲ ಸಂಸ್ಕಾರಗಳು ಸಿಗುತ್ತಾ ಹೋಗುತ್ತದೆ. ಇಲ್ಲದೇ ಇದ್ರೆ ಎಲ್ಲ ಒಟ್ಟಿಗೆ ಆಗ್ತಾ ಹೋಗ್ತದೆ. ಇಲ್ಲಿ ನೋಡಿ, ಸಾಕ್ಷಾತ್ ವಾಯುದೇವರೇ. ಅದರಿಂದಾಗಿ ಆ ಸಂದರ್ಭದಲ್ಲಿ ಏನೇನಾಗಬೇಕು ಎಲ್ಲಾ ಕರ್ಮಗಳು ಸರಿಯಾಗಿ ಆಗ್ತಾ ಬರ್ತಾ ಇದೆಯೋ. ನಾಮಕರಣ ಆಯಿತು. ನಾಮಕರಣ ಆದಮೇಲೆ ತಾವು ಜ್ಞಾನಾರ್ಥಮೇವ ಯದಭೂತ ಸುದೇವ ಏಷಃ ಯದ್ವಾಸುದೇವ ಪದ ಭಕ್ತಿರತ ಸದಾಸೋ ತದ್ವಾಸುದೇವ ಪದಮನ್ವವದನ್ ಸುರೇಂದ್ರಾ ತಾತೇನ ಎನ್ನಿಗದಿತಂ ಸುತನಾಮಕರ್ತ್ರ. ನಾಮಕರಣ ಮಾಡಿದ್ರು ನಡಿಲ್ಲಾಯರು ಮಗುವಿಗೆ ಸರಿಯಾದ ಸಮಯಕ್ಕಂದ್ರೆ ನೋಡಿ, ನಾಮಕರಣಕ್ಕೆ ಅತ್ಯಂತ ಉಚಿತವಾದ ಸಮಯ ಅಂದ್ರೆ 11ನೇ ದಿನ. ಯಾಕಂತ ಹೇಳಿದ್ರೆ ಧರ್ಮಶಾಸ್ತ್ರಗಳು ಹೇಳ್ತದೆ 11ನೇ ದಿನ ಏನೂ ನೋಡ್ಬೇಕಾಗಿಲ್ಲ. ಮತ್ತೆ ಮಾಡುವುದಾದ್ರೆ ಎಲ್ಲ ನೋಡಬೇಕು, ಅದು ಸರಿ ಇದೆಯಾ ಇದು ಸರಿ ಇದೆಯೋ ಅಂತೆಲ್ಲ. ಅವತ್ತು ಏನೂ ನೋಡ್ಬೇಕಾಗಿಲ್ಲ. ಪ್ರಶಸ್ತವಾದ ಕಾಲ. ಇಂಥ ಪ್ರಶಸ್ತವಾದ ಕಾಲದಲ್ಲಿ ನಾಮಕರಣ ಮಾಡಿದ್ರು. ವಾಸುದೇವ ಅಂತ ತಾವು ಹೆಸರನ್ನಿಟ್ಟರು ಆ ಮಗುವಿಗೆ.
ನೋಡಿ, ವಾಸ್ತವಿಕವಾಗಿ ಒಂದು ಹೆಸರಿಗೂ ನಮಗೂ ಸಂಬಂಧ ಇರ್ತದೆ. ಸುಮ್ಮನೆ ಯಾರು ಏನು ಹೆಸರಿಡುವುದಿಲ್ಲ. ನಾವೇನು ತಿಳ್ಕೊಂಡಿರ್ತೇವೆ ಅಂದರೆ ಏನೋ ನಾವೊಂದು ಹೆಸರಿಡೋದು ಅಂತ ಅಲ್ಲ. ನಮ್ಮ ಇಚ್ಛೆಯಂತೆ ಒಂದು ಮಗುವಿಗೆ ಹೆಸರು ಬರುವುದಲ್ಲ, ಮತ್ತೆ ಭಗವಂತನ ಇಚ್ಛೆಯಂತೆ ಬರುವುದು. ಅದಕ್ಕಾಗಿ ನೋಡ್ತೇವೆ ಒಂದು ಆ ಲಿಸ್ಟು ಈ ಲಿಸ್ಟು, ಒಂದು ನಾಮಕರಣ ಮಾಡಲಿಕ್ಕೆ ಆ ಪುಸ್ತಕ ಈ ಪುಸ್ತಕ ಆ ಲಿಸ್ಟು ಈ ಲಿಸ್ಟು, ಕಡೆಗೆ ಇಡುವುದು ಒಂದೇ ಹೆಸರು. ಯಾವುದಾದ್ರೂ ಹಣೆಯಲ್ಲಿ ಬರೆದಿತ್ತು ಅದೇ ಹೆಸರು ಇಡೋದು, ಇನ್ನು ಯಾವ ಹೆಸರು ಇಡ್ಲಿಕ್ಕೆ ಹೋಗೋದಿಲ್ಲ. ಕಾರಣ ಏನು ಅಂದರೆ ಆ ಹೆಸರಿಗೂ ಆ ವ್ಯಕ್ತಿಗೂ ಸಂಬಂಧ ಇರ್ತದೆ. ಅದರಲ್ಲಿಯೂ ನೋಡಿ ಹೇಳ್ತೇನೆ, ಒಂದೊಮ್ಮೆ ಪುಣ್ಯಾತ್ಮನಾಗಿದ್ದ ಪಕ್ಷದಲ್ಲಿ ದೇವರ ಹೆಸರಾದರೂ ಅವನಿಗೆ ಇಡ್ತೇವೆ. ಅಷ್ಟೂ ಪುಣ್ಯ ಇಲ್ಲ ಅಂತ ಹೇಳಿದ್ರೆ ಯಾವುದೋ ಕೆಟ್ಟ ಹೆಸರುಗಳನ್ನೆಲ್ಲ ಇಡ್ತೇವೆ. ಅದಕ್ಕೆ ಕಾರಣ ಏನಂದ್ರೆ ಆ ಮಗುವಿನ ಪ್ರಾರಬ್ಧ ರೀತಿ. ಯಾವತ್ತು ನಾಮ ಅನ್ನುವುದು, ಹೆಸರು ಅನ್ನುವುದು ಆ ವ್ಯಕ್ತಿಯ ಭವಿಷ್ಯವನ್ನು ಉಜ್ವಲವನ್ನಾಗಿ ಮಾಡ್ತದೆ, ಶಾಸ್ತ್ರ ಹೇಳ್ತದೆ. ಅದಕ್ಕಾಗಿ ನಾಮಕರಣ ಮಾಡುವುದು. ನಾಮಕರಣ ಅಂದ್ರೆ ಸುಮ್ಮನೆ ಗುರುತಿಸ್ಲಿಕ್ಕೆ ಹೆಸರಿಡುವುದಲ್ಲ, ಮತ್ತೆ ಆ ಮಗುವಿನ ಭವಿಷ್ಯ ಉಜ್ವಲವನ್ನವಾಗಿ ಮಾಡ್ಲಿಕ್ಕೋಸ್ಕರ ನಾವು ನಾಮಕರಣ ಮಾಡುವುದು. ಆದರೆ ನೋಡಿ, ಇಲ್ಲಿ ನಡಿಲ್ಲ ಇರು ತಾವು ವಾಸುದೇವ ಅಂತ ಹೆಸರನ್ನೇನೋ ಇಟ್ಟರು, ಇದು ಅವರಾಗಿಟ್ಟದ್ದಲ್ಲ, ಮತ್ತೆ ಇದು ಭಗವಂತನ ಇಚ್ಛೆ ಆಗಿತ್ತಿದು. ಅದಕ್ಕೋಸ್ಕರ ದೇವತೆಗಳು ಹೌದು ಸರಿಯಾದ ಹೆಸರು, ಅನ್ವರ್ಥವಾದ ಹೆಸರು ಅಂತ ಹೇಳಿದ್ರಂತೆ. ಯಾಕಂದ್ರೆ ವಾಸುದೇವ ಅಂತ ಯಾಕೆ ಅನ್ವರ್ಥವಾದ ಹೆಸರು ಅಂದ್ರೆ, ನೋಡಿ ವಾಸುದೇವ ಶಬ್ದದ ಅರ್ಥ ಏನು ಅಂದ್ರೆ ವಾ ಅಸುದೇವ ಅಂತ. ಅಸು ಅಂತ ಹೇಳಿದ್ರೆ ಪ್ರಾಣ, ಆ ಪ್ರಾಣಗಳ ದೇವ ಪ್ರಾಣದೇವ. ವಾ ಅಂತ ಹೇಳಿದ್ರೆ ಸಂಸ್ಕೃತದಲ್ಲಿ ಜ್ಞಾನ ಅಂತ, ಜ್ಞಾನಕ್ಕಾಗಿ ಬಂದಂತಹ ವಾಯುದೇವರು ಅಂತ ಅರ್ಥ. ಅಂದ್ರೆ ಜನಗಳಿಗೆ ಸಜ್ಞಾನವನ್ನ ಕೊಡ್ಲಿಕ್ಕೋಸ್ಕರ ಬಂದಂತಹ ವಾಯುದೇವರು ಇವರು, ಅದು ವಾಸುದೇವ, ಸರಿಯಾಗಿದೆ ಹೆಸರು. ಅಥವಾ ಯದ್ವಾಸುದೇವ ಪದ ಭಕ್ತಿ ರಥಸ್ಸದಾಸೌ, ವಾಸುದೇವ ಇದ್ದಾನಲ್ವ, ವಾಸುದೇವ ಅಂತ ಹೇಳಿದ್ರೆ ಮೋಕ್ಷಪ್ರದನಾದ ಭಗವಂತ ನಾರಾಯಣ, ಅವನು ವಾಸುದೇವ ತಾನೆ. ಕೃಷ್ಣ, ವಸುದೇವನ ಮಗ ವಾಸುದೇವ ಕೃಷ್ಣ, ಆ ಕೃಷ್ಣನ ಭಕ್ತರಿವರು, ವಾಸುದೇವನಿಗೆ ಸಂಬಂಧಪಟ್ಟವರು ವಾಸುದೇವರು. ಈ ರೀತಿ ಕೃಷ್ಣನ ಭಕ್ತನಾದದ್ರಿಂದಲೂ ವಾಸುದೇವ, ಸರಿಯಾದ ಹೆಸರಿಟ್ಟಿದ್ದಾರೆ. ನಡಿಲ್ಲ ಇರೊಂದು ದೇವತೆಗಳು ಅದನ್ನ ಕರೆದರಂತೆ ಮೇಲಿನಿಂದ. ಈ ರೀತಿ ನಾಮಕರಣ ಆಯಿತು ಮಗುವಿಗೆ. ಆ ಮಗುವಿಗೆ ನಂತರ ಹಾಲಿಗೆ, ಅಂದ್ರೆ ಮಗು ಒಂಚೂರು ದೊಡ್ಡದಾಗ್ತಾ ಬಂದಾಗ ಒಂದು 4-5 ತಿಂಗಳಾದಾಗೆ